ಇದ್ರ ಜೊತೆಗೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೂಡ ಬರ್ತಾ ಇದೆ. ಕೊಲೆ ಬಳಿಕ ಒಂದೇ ದಿನ ಕೊಲೆ ಬಳಿಕ ಒಂದೇ ಬಟ್ಟೆಯಲ್ಲಿ 3 ದಿನ ಕಳೆದಿದ್ದಂಥ ನಿಖಿಲ್ ನಾಯಕ್ ಕೊಲೆ ಬಳಿಕ ಒಂದೇ ಬಟ್ಟೆಯಲ್ಲಿ 3 ದಿನ ಕಳೆದಿದ್ದಂಥ ನಿಖಿಲ್ ನಾಯಕ್ ಆತ ಯಾವ ಮಟ್ಟಿಗಿದ್ದ ಅಂದರೆ ಶವ ಬಿಸಾಕಿ ಬಟ್ಟೆ ಬದಲಿಸಿದ ನಿಖಿಲ್ ನಾಯಕ್ ಹಾಗೆ ಹಾಕೊಂಡಿದ್ದ 3 ದಿನ ಒಂದೇ ಬಟ್ಟೆಯಲ್ಲಿ ಕಾಲ ಕಳೆದಿದ್ದಂತೆ. ಬಟ್ಟೆ ಬದಲಿಸದೆ ಓಡಾಡಿ ಎಣ್ಣೆ ಪಾರ್ಟಿ ಕೂಡ ಮಾಡ್ಕೋತಾ ಇದ್ದ ಆತ. ಶವ ಬಿಸಾಕಿ ಬಟ್ಟೆ ಬದಲಿಸಿದ ನಿಖಿಲ್ ನಾಯಕ್ ಜೂನ್ 8 ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಹತ್ಯೆ ಆಯಿತು. ಅವತ್ತು ರಾತ್ರಿಯೇ ಶವ ವಿಲೇವಾರಿ ಮಾಡಿದ್ರು. ಸುಮ್ಮನಹಳ್ಳಿ ಮೋರಿ ಬಳಿ ಶವವನ್ನು ಬಿಸಾಕಲಾಗಿತ್ತು. ಕೇಶವ್, ಕಾರ್ತಿಕ್, ನಿಖಿಲ್ ನಾಯಕ್ ಈ ಕೃತ್ಯವನ್ನು ಮಾಡಿದರು. ಇನ್ನು ನಿಖಿಲ್ ನಾಯಕ್ ಇದನ್ನಲ್ಲ, ಈ ಕೊಲೆ ಆದಮೇಲೆ 3 ದಿನ ಬಟ್ಟೆನೇ ಬದಲಾಯಿಸಿಲ್ವಂತೆ. ಆರಾಮಾಗಿ ಓಡಾಡ್ಕೊಂಡಿದ್ದಂತೆ. ಅದ್ರ ಜೊತೆಗೆ ಯಾವ ಮಟ್ಟಿಗೆ ಪಾರ್ಟಿ ಮಾಡಿದ್ದಾರೆ ಅಂದರೆ ಬಟ್ಟೆನೇ ಬದಲಾಯಿಸೋಕ್ಕೆ ಸಾಧ್ಯ ಟೈಮ್ ಸಿಕ್ಕಿಲ್ಲ ಅನ್ಸುತ್ತೆ ಪಾಪ. ಅಷ್ಟರ ಮಟ್ಟಿಗೆ ಪಾರ್ಟಿ ಬೇರೆ ಮಾಡಿಬಿಟ್ಟಿದ್ದಾರೆ. ಒಟ್ಟಿನಲ್ಲಿ 3 ದಿನಗಳ ಕಾಲ ಆತ ಬಟ್ಟೆನೇ ಬದಲಾಯಿಸಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಜೂನ್ 9ಕ್ಕೆ RR ನಗರ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಲಾಯಿತು. ರೂಮ್ನಲ್ಲಿ ಎಲ್ಲ ಎಣ್ಣೆ ಪಾರ್ಟಿ ತುಂಬ ಜೋರಾಗಿ ನಡೀತಾ ಇತ್ತಂತೆ. ಅಲ್ಲಿ ಈ ಆರೋಪಿಗಳು ಪಾರ್ಟಿ ಮಾಡಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೂನ್ 10ಕ್ಕೆ 3 ಆರೋಪಿಗಳು ಸರೆಂಡರ್ ಆಗ್ತಾರೆ. ಹಣಕಾಸಿನ ವಿಚಾರಕ್ಕೆ ಹತ್ಯೆ ಮಾಡಿದ್ದಾಗಿ ಹೇಳಿಕೆಯನ್ನು ಕೊಡ್ತಾರೆ. ಜೂನ್ 10ಕ್ಕೆ ಇವರೆಲ್ಲರೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸರೆಂಡರ್ ಆಗ್ತಾರೆ. ಅಲ್ಲಿ ನಾವೇ ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿದ್ವಿ ಅನ್ನುವಂಥ ಮಾತನ್ನು ಇವ್ರು ಹೇಳ್ತಾರೆ. ಕೇಶವ್, ಕಾರ್ತಿಕ್ ಜೊತೆಗೆ ನಿಖಿಲ್ ನಾಯಕ್ ಕೂಡ ಸರೆಂಡರ್ ಆಗ್ತಾರೆ. ಇವರೆಲ್ಲರೂ ಕೂಡ ಸರೆಂಡರ್ ಆಗುವಂಥ ಗ್ಯಾಂಗ್. ಹೋಟೆಲ್ನಲ್ಲಿ ಬಟ್ಟೆ ಬದಲಿಸಿದ್ದ ಕೇಶವ್ ಮತ್ತು ಕಾರ್ತಿಕ್ ಆ ಬಳಿಕ ಹೋಟೆಲ್ನಲ್ಲಿ ಬಟ್ಟೆ ಬದಲಿಸ್ತಾ ಇದ್ರು ಇವರೆಲ್ಲ. ಆದರೆ 3 ದಿನದಿಂದ ಒಂದೇ ಬಟ್ಟೆಯಲ್ಲಿದ್ದಂಥ ನಿಖಿಲ್ ನಾಯಕ್ 3 ದಿನದಿಂದ ಒಂದೇ ಬಟ್ಟೆ ಹಾಕ್ಕೊಂಡಿದ್ದಂತೆ ಆತ ಪುಣ್ಯಾತ್ಮ. ನಿಖಿಲ್ ತೊಟ್ಟಿದ್ದ ಆ ಬಟ್ಟೆಯನ್ನು ವಶಕ್ಕೆ ಪಡೆದಂಥ ಖಾಕಿ ಈಗ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಕೊಲೆ ಆದ ಬಳಿಕ ಏನಾಯಿತು ಇದೆಲ್ಲವೂ ಕೂಡ ಬೇರೆ ಬೇರೆ ಆಯಾಮ ತಗೋತಾ ಇದೆ. ಒಂದು ಕಡೆಗೆ ಕೊಲೆ, ಒಂದು ಕಡೆಗಾದರೆ ಇವರು ಸರೆಂಡರ್ ಆಗೋದಕ್ಕೆ ಕಾಸು ಕೂಡ ಇಸ್ಕೊಂಡಿದ್ರು. ಹಾಗಾಗಿ ಸರೆಂಡರ್ ಆಗೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಲಾಗಿತ್ತು, ಅವ್ರಿಗೆ ಯಾರು ಸೂಚನೆ ಕೊಟ್ಟಿದ್ರು, ಈ ಎಲ್ಲ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾರೆ. ನಟ ದರ್ಶನ್ ಬಾಲ ಬೀಚದಂತೆ ಪೊಲೀಸರಿಂದ ಎಚ್ಚರಿಕೆ. ನಟ ದರ್ಶನ್ಗೆ ಬಾಲ ಬೀಚ್ಬಿಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡೋದು ಫಿಕ್ಸ್ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್, ಹಳೆ ಕೇಸ್ ಎಲ್ಲ ಸೇರಿಸಿ ರೌಡಿ ಶೀಟ್ ತೆರೆಯಲು ಪೊಲೀಸರಿಂದ ನಡೀತಾ ಇದೆ ಸಿದ್ಧತೆ. ಆತನ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಈಗ ಪೊಲೀಸ್ ಪ್ಲ್ಯಾನ್ ಮಾಡ್ತಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರ್ತಾ ಇದ್ದಂತೆ ಪೊಲೀಸರಿಂದ ನೋಟಿಸ್ ನೀಡಲಾಗುತ್ತೆ. ನೋಟಿಸ್ ಕೊಟ್ಟು ರೌಡಿ ಶೀಟ್ ತೆರೆಯಲು ಸಜ್ಜಾದಂಥ ಪೊಲೀಸ್. ಒಟ್ಟಿನಲ್ಲಿ ದರ್ಶನ್ಗೆ ಈಗ ರೌಡಿ ಶೀಟ್ಸ್ ಕೇಸ್ ಸೇರಿಸೋದಕ್ಕೆ ಪೊಲೀಸರು ತಯಾರಿಯನ್ನು ಮಾಡಿಕೊಡ್ತಿದ್ದಾರೆ. ದರ್ಶನ್ ಪುಡಿ ರೌಡಿಗಳ ಗ್ಯಾಂಗ್ ಕಂಡು ಪೊಲೀಸರು ಶಾಕ್ ಆಗಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ರೌಡಿಗಳ ಜೊತೆ ದರ್ಶನ್ಗೆ ಸಂಪರ್ಕ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ರೌಡಿ ಶೀಟರಲ್ಲಿ ದರ್ಶನ್ ಹೆಸರು ಎಂಟ್ರಿ ಆದರೂ ಅಚ್ಚರಿ ಇಲ್ಲ. ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲೂ ಕೂಡ ಇದೇ ರೀತಿಯಂಥ ಗ್ಯಾಂಗ್ ಕಟ್ಕೊಂಡು ಓಡಾಡ್ತಾ ಇದೆ. ಈತನ ಅಭಿಮಾನಿಗಳ ಸಂಘ ಒಂದು ಕಡೆ ಆದರೆ ಇನ್ನೊಂದು ಕಡೆ ಬರೀ ಇದೇ ರೀತಿಯಂಥ ಕೃತ್ಯಗಳನ್ನೇ ಮಾಡ್ತಾಯಿದ್ರು. ಹೀಗಾಗಿ ಪೊಲೀಸರು ಈಗ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಆರಂಭವಾಗಿದೆ. ಮಾಹಿತಿ ಕೂಡ ಸಿಗ್ತಾ ಇದೆ.